ಬಜರಂಗಿ 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 ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ Down, down, Bangladesh! Down, down, Bangladesh! Down, down, Bangladesh! ಹಿಂದೂ ವಿರೋಧಿ ಬಾಂಗ್ಲಾದೇಶಕ್ಕೆ ನಾಲೆಡ್ ಬಾಂಗ್ಲಾದೇಶಕ್ಕೆ ಅನ್ಫಿಟ್ ಬಾಂಗ್ಲಾದೇಶಕ್ಕೆ ನರ್ಸತ್ತ ಬಾಂಗ್ಲಾದೇಶಕ್ಕೆ ಹಿಂದೂ ವಿರೋಧಿ ಬಾಂಗ್ಲಾದೇಶಕ್ಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಬಾಂಗ್ಲಾದೇಶದ ಬೆಕ್ಕುಗಳು ಬಾಂಗ್ಲಾದೇಶದ ಬೆಕ್ಕುಗಳು ಆಫ್ಘಾನಿಸ್ತಾನದ ಕುನ್ನಿಗಳು ಪಾಕಿಸ್ತಾನದ ಬಾಕಿಗಳು ಕದ್ದು ಮುಚ್ಚಿ ನೋಡುವಾಗ ಅಳಬೇಡಪ್ಪ ಅಳಬೇಡ ಬಜರಂಗದಳ ಇಲ್ಲಿರುವುದು ಜೈ ಶ್ರೀರಾಮ್ ಕುದಿಯದ ರಕ್ತವೇ ಅಲ್ಲ ಬಿಳಿಯದ ಹೃದಯವೇ ಅಲ್ಲ ದೇಶಕ್ಕಾಗಿ ಬಾಳದ ಬದುಕು ಧರ್ಮಕ್ಕಾಗಿ ಬಾಳದ ಬದುಕು ಬದುಕೆ ಅಲ್ಲ ನರಕವದು ಜೈ ಶ್ರೀರಾಮ್ ಹಿಂದೂ ಧರ್ಮಕ್ಕೆ ನಾವೆಲ್ಲ ಹಿಂದೂ ಜೈ ಶ್ರೀರಾಮ್ ವಿರೋಧಿ ಬಾಂಗ್ಲಾ ಕುನ್ನಿಗಳಿಗೆ ವಿರೋಧಿ ಬಾಂಗ್ಲಾ ನಾಯಿಗಳಿಗೆ ಹಿಂದೂ ವಿರೋಧಿ ನಾಮರ್ದ ಬಾಂಗ್ಲಾಗಳಿಗೆ ತಾಯಿಗಂಡ ಬಾಂಗ್ಲಾದೇಶಕ್ಕೆ ಉಳಿಸಿ ವೀರ ಶಿವಾಜಿ ನಾವೆಲ್ಲ
ಹಿಂದೂ ವಿರೋಧಿ ಬಾಂಗ್ಲಾದೇಶಿಗರಿಗೆ, ಅಮರ್ದ ಬಾಂಗ್ಲಾದೇಶಿಗರಿಗೆ, ಸನಾತನ ಧರ್ಮ ವಿರೋಧಿಗಳಿಗೆ, ಅಮರ್ದ ಮೊಹಮ್ಮದ್ ಯೂನುಸ್ಗೆ, ಅಮರ್ದ ಮೊಹಮ್ಮದ್ ಯೂನುಸ್ಗೆ, ಹಿಂದೂ ವಿರೋಧಿ ಬಾಂಗ್ಲಾದೇಶಿಗರಿಗೆ, ನಾಲಾಯಕ್ ಬಾಂಗ್ಲಾದೇಶಿಗರಿಗೆ, ತಾಯಿ ಗಂಡ ಬಾಂಗ್ಲಾದೇಶಿಗರಿಗೆ, सनातन हिंदू धर्म की सनातन हिंदू धर्म की जय श्री राम, 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 जय बोलो भारत माता की जय, वंदे मातरम, जय शिवाजी, जय भवानी, पार्वती पते, अम्मा भवानी, राम राम जानकी, राम लक्ष्मण जानकी, राम लक्ष्मण जानकी, राम लक्ष्मण जानकी, जय बोलो हनुमान की जय, जय श्री राम, जय बोलो भारत माता की जय, जय बोलो सनातन हिंदू धर्म की जय, जय श्री राम, जय श्री राम, जय श्री राम, जय श्री राम, ಹೃದಯದಿಂದ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ದಯವಿಟ್ಟು ಎಲ್ಲರೂ ಸೇರಿ ಇಲ್ಲಿ ನಮ್ಮ ಹಿಂದುತ್ವಕ್ಕೋಸ್ಕರ ಒಂದು 10 ನಿಮಿಷ ಕುತ್ಕೋಬೋದಾ? ಖಂಡಿತ ಕುತ್ಕೊಳ್ಳಿ. ಅವ್ರು ಬರ್ಲಿ, ಅವ್ರು ಬಂದ ಮೇಲೆ ಅವ್ರ ಮೆಮೊರಾಂಡಮ್ ಕೊಡೋಣ. ಅವ್ರು ಕಾಯ್ತಾ ಇರೋಣ, ಅಲ್ಲ ಬರ್ಲಿ, ಕಾಯ್ಲಿ ಇರೇ, ನಮ್ ನೋವು ಹೇಳ್ಕೊಳ್ಳೋದು ಬೇಡವಾ? ಅವರು ಕೇಳಿ ನಾವು ಹೇಳೋದು बोला भारत माता के जय, बोला भारत माता के जय, धिक्कारा धिक्कारा बांग्लादेश, धिक्कारा 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 बांग्लादेश, धिक्कारा 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 बांग्लादेश, धिक्कारा ओडिसी ओडिसी बांग्लादेश, ओडिसी ओडिसी बांग्लादेश, ओडिसी ओडिसी बांग्लादेश, down down Bangladesh, 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 kick out ಜೈ ಶ್ರೀರಾಮ್. ಒಬ್ಬ ದೀಪೋದಾಸ್ ಗುಪ್ತನ ಆತನಿಗೆ ಏನು ಮಾತಾಡಿದನ ಆತನಿಗೆ ಅರಿವಿಲ್ಲ. ಆದ್ರೆ ಒಬ್ಬ ಬಹುದೇವತಾ ಆರಾಧಕನಾಗಿರೋದಕ್ಕೆ ಯಾವ್ದೋ ಒಂದು ಮಾತು ಜಾರತು ಅಂದ ತಕ್ಷಣ ಅಲ್ಲಿ ವ್ಯವಸ್ಥೆ ಇದೆ, ಕಾನೂನು ಕಟ್ಟಳೆಗಳಿದೆ, ಎತ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಇಟ್ಟಿರ್ತಾರೆ. ಅಂತ ವ್ಯಕ್ತಿನ ಈ ಮತಾಂಧ ಮುಸ್ಲಿಮ್ರು ಏನ್ ಮಾಡ್ತಾರೆ ಅಂದ್ರೆ ಆ ವ್ಯಕ್ತಿನ ಅದೇ ಜೈಲಿಂದ ಹೊರಗಡೆ ಹೇಳ್ಕೊಂಡ್ ಬರ್ತಾರೆ. ಅದಕ್ಕೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಆಡಳಿತ ವ್ಯವಸ್ಥೆ ಅದಕ್ಕೆ ಅನುಕೂಲ ಮಾಡಿಕೊಡತ್ತೆ.
ಆ ವ್ಯಕ್ತಿಯನ್ನು ಹೊಡೆದು ಜೀವಂತವಾಗಿ ಮರಕ್ಕೆ ನೇಣು ಹಾಕಿ ಸುಡ್ತಾರೆ. ಕಾರಣ ಹತ್ತನೇನು ದೊಡ್ಡ ದರೋಡೆಕಾರನಲ್ಲ, ಅತ್ಯಾಚಾರಿ ಅಲ್ಲ, ಇನ್ನೊಂದಿಲ್ಲ. ಒಂದೇ ಒಂದು ಕಾರಣ, ಹಿಂದೂ ಅನ್ನೋ ಒಂದು ಪದಕ್ಕೆ. ಹಿಂದೂ ಅನ್ನೋ ಒಂದು ಪದಕ್ಕೆ ನಮ್ಮಿಂದ ಹುಟ್ಟಿರ್ತಕ್ಕಂಥ, ನಮ್ಗೆ ಜನಿಸಿರ್ತಕ್ಕಂಥ ಬಾಂಗ್ಲಾದೇಶಿಗರು ಇವತ್ತು ಅಸಂಬದ್ಧವಾಗಿ ಮಾತಾಡ್ಬೇಕಾಗತ್ತೇನೋ, ತಾಯಿ ವಿರೋಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ಇದನ್ನು ಯಾವತ್ತು ಹಿಂದೂ ಸಮಾಜ ಕ್ಷಮಿಸಲ್ಲ, ಕ್ಷಮಿಸೋದು ಇಲ್ಲ. ಯಾವತ್ತು ಹಿಂದೂ ಧರ್ಮ ಸದೃಢವಾಗಿರುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಕೇವಲ ಕೆಲವು ಅಲ್ಪ ದೋಷಗಳು ನಮ್ಮಲ್ಲಿದೆ. ನಮ್ಮಲ್ಲಿ ಜಾತಿ ಪದ್ಧತಿ ಇದೆ, ಅದ್ರ ನಿರ್ಮೂಲನೆಗೋಸ್ಕರ ಒಂದು ಕಡೆ ಹೋರಾಟ ಮಾಡ್ತಾ ಇದ್ರೆ ಅವ್ರೇನ್ ಮಾಡ್ತಾ ಇದಾರೆ ಅಂದ್ರೆ, ಜಾತಿಗಳು ನೋಡ್ತಿಲ್ಲ ರೇ, ನಿಂದ ಯಾವ ಜಾತಿ, ನೀನೇನು ಬ್ರಾಹ್ಮಣನ, ವೈಶ್ಯನ, ಕ್ಷತ್ರಿಯನ, ಬಲಿಜನ, ವನ್ನಿ ಕುಲನ, ಇನ್ನೊಂದು ನೋಡ್ಲಿಲ್ಲ. ಅವರು ಧಾರ್ಮಿಕ ಲಾಂಛನಗಳು ನೋಡಿದ್ರು ಹೊಡೆದಾಗ್ತಾ ಇದ್ದಾರೆ. ಎಂತ ವಿಕೃತ ಅಂದ್ರೆ, ಬಟ್ಟೆ ಬಿಚ್ಚಿ ಅಲ್ಲೂ ನೋಡಿ ಹೊಡೆದಿರ್ತಕ್ಕಂಥ ಸಮಾಜ ಈ ನಾಲಾಯಕ್ ಸಮಾಜ, ದೇಶ ವಿರೋಧಿ ಸಮಾಜ. ಇಲ್ಲೇ ತಿಂದು, ಇಲ್ಲೇ ಬೆಳೆದು, ಇಲ್ಲೇ ಬಗನಿಗೂಟ ಇರ್ತಕ್ಕಂಥ ಇಂಥ ದರಿದ್ರ ಜನಗಳ ವಿರುದ್ಧ, ಉಗ್ರಗಳ ವಿರುದ್ಧ ಹಿಂದೂ ಸಮಾಜ ಎದ್ದು ನಿಲ್ಬೇಕಾಗಿದೆ. ಅದರ ಜೊತೆಗೆ ಸ್ಥಳೀಯವಾಗಿ ಮೇಡಮ್ನವರೇ ತಮ್ಮ ಗಮನಕ್ಕೂ ಬಂದಿರತ್ತೆ, ಇತಿಹಾಸ ಪ್ರಸಿದ್ಧವಾದಂತಹ ದ್ವಾಪರ ಯುಗದಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥ, ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ನಮ್ಮ ಆಂಜನೇಯ ಸ್ವಾಮಿ ದೇವಾಲಯದ ಆಜುಬಾಜು ರಸ್ತೆಗಳಿಗೆ ದೇವಾಲಯಕ್ಕೆ ಆನ್ಕೊಂಡಿರ್ತಕ್ಕಂಥ ಆವರಣದ ಭಾಗಕ್ಕೆ ಫಕೀರ್ ವೃತ್ತ. ಯಾರಾದ್ರೂ ಗಮನಿಸಿದ್ರೆ ಈ ನಡುವೆ ಅಲ್ಲಿ ಆಟೋ ಸ್ಟ್ಯಾಂಡ್ ಮೇಲೆ ಬರೆದಿದ್ದಾರೆ ಫಕೀರ್ ವೃತ್ತ. ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದ ಜಾಗಕ್ಕೆ ಫಕೀರ್ ವೃತ್ತ ಅಂತ ಆಯ್ತು. ಅದು ಅನಧಿಕೃತವಾಗಿ ಇದಕ್ಕೆ ಯಾವುದೇ ನಗರಸಭೆ ಅನುಮೋದನೆ ಇಲ್ಲ. ಈ ನೋವನ್ನ ನಾವು ತಡ್ಕೊಂಡಿದ್ವಿ. ಯಾಕೆ ನಮ್ಮಿಂದ ಶಾಂತಿಗೆ ಭಂಗ ಆಗೋದಾಗ್ಲಿ, ಕಾನೂನು ಉಲ್ಲಂಘನೆ ಆಗೋದಾಗ್ಲಿ, ನಮ್ಮ ತಾಲೂಕು ಆಡಳಿತ ಎಚ್ಚೆತ್ಕೊಳ್ಳುತ್ತೆ ಅಂತ ನಾವು ಕಾಯ್ತಾ ಇದ್ವಿ. ಆದ್ರೆ ಕೆಲವೇ ದಿನಗಳಲ್ಲಿ ಇತಿಹಾಸ ಪ್ರಸಿದ್ಧವಾದಂತ ಆಂಜನೇಯ ಸ್ವಾಮಿ ದೇವಾಲಯದ ರಥ ಮಂಟಪ ಏನಿದೆ, ನೀವೆಲ್ಲ ಗಮನಿಸಿರ್ತೀರಾ, ಎಲ್ರಿಗೂ ಬಂತದ್ದು ಒಳಿತ. ಈಗ ಊಹಿಸ್ಕೊಳ್ಳಿ, ರಥ ನಡೆಯುವಂತ ದಿಣ್ಣೆ ಹತ್ರ ದಿಬ್ಬಣ ಇದೆ, ಅಲ್ಲಿ ರಥದ ಕಲ್ಲಿನ ಚಕ್ರಗಳಿದೆ. ಅನಾದಿ ಕಾಲದಿಂದ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಅಲ್ಲಿ ರಥೋತ್ಸವಕ್ಕೆ ಬಂದೋಗ್ತಾ ಇದ್ದಾರೆ. ಅಲ್ಲೊಂದು ನಾಮಫಲಕ ಹಾಕಿದ್ದಾರೆ, ಹುಲ್ಲಿನ ಮಾರ್ಕೆಟು. ಯಾಕಪ್ಪ, ನಿಮಗೆ ಅಲ್ಲಿ ಕೋದಂಡ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ತೋರ್ಸಕ್ ಬಾಣದ ಗುರ್ತಿದೆ, ಸವಿತಾ ನಗರ ತೋರ್ಸಕ್ಕೆ ಬಾಣದ ಗುರ್ತಿದೆ, DVG ರಸ್ತೆ ತೋರ್ಸಕ್ ಬಾಣದ ಗುರ್ತಿದೆ, ES ರಸ್ತೆಗೆ ತೋರ್ಸಕ್ ಬಾಣದ ಗುರ್ತಿದೆ. ಆ ಹುಲ್ಲಿನ ಮಾರ್ಕೆಟ್ ಅಲ್ಲಿ ನಿಂಗೆ ಕಾಣಿಸ್ಲಿಲ್ವಾ ರಥ ಬೀದಿ ಅಂತ ತೋರ್ಸಕ್ಕೆ? ಯಾಕೆ ತೋರಿಸ್ಲಿಲ್ಲ? ಯಾಕೆ ನಾವು ಮತಹೀನ ಕೆಲಸಗಳು ಮಾಡ್ಕೋತಾ ಇದ್ದೀವಿ, ನಮ್ಮಲ್ಲಿ ಕೆಚ್ಚಿಲ್ದೆ ಇರೋದಕ್ಕೆ. ನೋಡಿ, ಈಗ ಅಲ್ಲೆಲ್ಲೋ ಮಾಡಿದ್ರು, ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಮುಳುಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಸುತ್ತಲೇ ಅಲ್ಲಿರ್ತಕ್ಕಂಥ ಅಸ್ತಿತ್ವಕ್ಕೆ ಕುಂದಾಗ್ತಾ ಇದೆ ಅಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ನರಸತ್ವದವ್ರ ತರ ನಾವಿದ್ದೀವಿ. ಯಾಕೆ ನಮ್ಮ ಸಿಟ್ಟು ಆಕ್ರೋಶ ಎಲ್ಲ ನಮ್ಮ ಕಾನೂನುಬದ್ಧವಾಗಿ ಸಂವಿಧಾನ ಕೊಟ್ಟಿರುವಂತ ಒಂದು ವಿಚಾರವನ್ನ ನಾವು ಎತ್ತಿಡ್ದಿದ್ರೆ ಇವತ್ತು ಆಗ್ತಾ ಇರ್ಲಿಲ್ಲ. ಈ ಬಾರಿ ರಥ ಬೀದಿ ರಸ್ತೆ ಹೋಗಿ ಹುಲ್ಲಿನ ಮಾರ್ಕೆಟ್ ಆಗಿದೆ. ಇಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಗೊತ್ತು ಹುಲ್ಲಿನ ಮಾರ್ಕೆಟ್ ಏನು ಅಂದ್ರೆ, 4 ಗಂಟೆಯಿಂದ 6 ಗಂಟೆಗೂ ಹುಲ್ಲಿನ ಮಾರ್ಕೆಟ್ ಇರ್ತಾ ಇತ್ತು. ರೈತಾಪಿ ಜನಗಳು ಅಲ್ಲಿ ಹಸಿ ಹುಲ್ ತಗೊಂಡ್ ಬರ್ತಾ ಇದ್ರು, ಜೋಳದ ಕಡ್ಡಿ ತಗೊಂಡ್ ಬರ್ತಾ ಇದ್ರು, ಮಾರ್ಬಿಟ್ಟು ಹೋಗ್ತಾ ಇದ್ರು. ಉಳಿದ್ರೆ ಸಾಯಂಕಾಲ ಅಲ್ಲೇ ಬಿಸಾಕ್ಬಿಡ್ತಾ ಇದ್ರು. ಅದನ್ನ ಹುಲ್ಲಿನ ಮಾರ್ಕೆಟು ಅಂತ ದೊಡ್ಡದಾಗ ಹಾಕ್ದವನ್ಗೆ ಈ ಕಡೆ ರಥ ಬೀದಿ ಕಾಣಿಸ್ಲಿಲ್ವಾ? ಆ ರಥ ಬೀದಿ ಯಾಕೆ ಕಾಣಿಸ್ಲಿಲ್ಲ ಹೇಳಿ? ಮಾರ್ಕೆಟ್ ಆಗಿದೆ. ಅದೇ ಅಲ್ಲಿ ನಾವು ಹೋಗ್ತೀವಿ, ತೇರಲ್ಲಿ ಆಂಜನೇಯ ಜೈ ಬಜರಂಗ್ ಬಲಿ ಅಂತ ಹೋಗ್ತೀವಿ. ನಮ್ಮ ಎದುರುಗಡೆನೆ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಕುಂದುಂಟಾಗ್ತಾ ಇದೆ. ದಯವಿಟ್ಟು ಮೇಡಮ್, ತಾವು ಈಗಿಂದೀಗ್ಲೇ ಇದಕ್ಕೆ ದಯವಿಟ್ಟು ಏನು ಅನಧಿಕೃತವಾಗಿ ಹಾಕಿರ್ತಾರೋ, ನಗರಸಭೆಯಿಂದ ಅನುಮೋದನೆ ಇಲ್ಲದೆ ಇರ್ತಕ್ಕಂಥ ಏನು ಫಲಕಗಳಾಗಿದಾರೋ ದಯವಿಟ್ಟು ಅದನ್ನ ಈಗಲೇ ಹಿಂಪಡಿಬೇಕು. ಇಲ್ಲ ಅಂದ್ರೆ ಮುಳುಬಾಗಿಲು ನಾಗರಿಕರ ಪರವಾಗಿ ನಾವು ಉಗ್ರ ಹೋರಾಟಗಳನ್ನ ಹಮ್ಮಿಕೊಳ್ಬೇಕಾಗತ್ತೆ. ಇವತ್ತು ಅದನ್ನ ಹುಲ್ಲಿನ ಮಾರ್ಕೆಟ್ ಅಂತ ಹೇಳ್ತಿದ್ದಾರೆ, ಆದ್ರೆ ಇವತ್ತು ಅದು ಹುಲ್ಲಿನ ಮಾರ್ಕೆಟ್ ಆಗಿಲ್ಲ, ದನದ ಮಾಂಸದ ಮಾರ್ಕೆಟ್ ಆಗಿದೆ. ಅದು ನಿಮ್ ಗಮನಕ್ಕೂ ಬಂದಿದೆ. ಅದು ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂದ್ಬಿಟ್ಟು ನಾವು ಹೇಳ್ತೀವಿ. ಈಗ ಅದರ ಜೊತೆಗೆ ಮುಳುಬಾಗಿಲಲ್ಲಿ ಇರ್ತಕ್ಕಂಥ ನಾವು ಯಾವತ್ತು ಸಹಬಾಳ್ವೆಗೆ ಸಹೃದಯಕ್ಕೆ ಒತ್ತು ಕೊಡೋರು. ನೀನು ಸೋದರ ಭಾವದ ಬಗ್ಗೆ 1 ಮೆಟ್ಲು ಹಿಡಿದ್ರೆ 10 ಮೆಟ್ಲಂತ ಇಳಿಯುವಂತ ಉದಾರ ಹಿಂದೂಗಳು ನಾವಿಲ್ಲಿದ್ದೀವಿ.
ನಮ್ಮನ್ನು ಸುಮ್ಮನೆ ಯಾಕೆ ಈ ರೀತಿಯಲ್ಲಿ ಕೆಣಕ್ತಾ ಇದ್ದೀರಾ? ದಯವಿಟ್ಟು ಮೇಡಮ್, ಸರ್ಕಾರ ಇದೆ, ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಅವ್ರ ಕಣ್ಣಿಗೆ ಯಾರಿಗೂ ಕಾಣಿಸ್ಲಿಲ್ಲ, ಅವ್ರೇನೋ ಮಾಡ್ತಾರೆ ಅಂತ ಕಾಯ್ಕೊಂಡಿದ್ವಿ, ಅದಾಗ್ಲಿಲ್ಲ. ದಯವಿಟ್ಟು ನಮ್ಮ ಅಂತರಂಗದ ಎದೆ ಆಳದ ನೋವನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಳುಬಾಗಿಲು ಅಂಜನಾದ್ರಿ ಹನುಮನನ್ನ ಉಳಿಸಿ, ಅಸ್ತಿತ್ವನ ಉಳಿಸಿ, ದಯವಿಟ್ಟು ಉಳಿಸ್ತೀರ ಒಂದು ನಂಬಿಕೆಯಿಂದ ದಯವಿಟ್ಟು ಈ ದಿನ ಎಲ್ಲಿ ಮೆಮೊರಾಂಡಮ್ ಕೊಟ್ಟರು ಅಲ್ಲೇ ಆಗಿದೆ, ಇದನ್ನೇ ಕೊಟ್ಬಿಡ ಅಲ್ಲಿ ಇದು ಕೊಡು, ದಂಡಾಧಿಕಾರಿಗಳು ಕೊಡು, ಪೌರಾಯುಕ್ತರಿಗೆ, ಅದು ಆಮೇಲೆ ಮತ್ತೆ ಇದು ರಾಜ್ಯಪಾಲರದಲ್ಲಿ ಕೊಡೋದು. ಓದ್ತೀಯ ನೀನು? ಓದ್ತೀಯ? ಓದ್ಲ ಅಣ್ಣ ಅಲ್ಲ ದಯವಿಟ್ಟು ಬಿಡಿ ಜೋರಾಗಿ ಹೇಳ್ರಿ ಎಲ್ರಿಗೂ. ದಯವಿಟ್ಟು ಎಲ್ಲ ಕುತ್ಕೋಬೇಕು, ದಯವಿಟ್ಟು 2 ನಿಮಿಷ ಎಲ್ಲ ಕುತ್ಕೊಳ್ಳಿ. ಎಲ್ಲೋ ಮಲಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೆಸರಿಟ್ಟಿದ್ದಾರಲ್ಲಿದ್ದು, ದಯವಿಟ್ಟು ಹಂಗೆ ಕುತ್ಕೊಳ್ಳಿ ದಯವಿಟ್ಟು. ಅಣ್ಣ ಕೆಲವೇ ಕ್ಷಣಗಳಲ್ಲಿ ಮುಗಿತೀವಿ. ಯಾಕೆ ಹೇಳ್ತಾ ಇದ್ದೀರಾ ಬಜರಂಗಿ? 2 ನಿಮಿಷ ಮೇಡಮ್ ನವ್ರು ಈಗಲೇ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದಾರೆ. ಅವರು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮುಳಬಾಲ್ ತಾಲೂಕು, ಮುಳಬಾಲ್ ಕೋಲಾರ ಜಿಲ್ಲೆ ರವರಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮುಖಾಂತರ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ 1 ನಿಮಿಷ ಕೊಡಿ. ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ, ರಾಜ್ಯಭವನ ಬೆಂಗಳೂರು, ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಅವರಿಗೆ ತಲುಪಿಸಬೇಕಾಗಿ ಒಂದು ವಿನಂತಿ. ವಿಷಯ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹಾಗೂ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಲಸಿಗರನ್ನ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಳೆದ 2 ವರ್ಷಗಳಿಂದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ನರಮೇಧವನ್ನ ಖಂಡಿಸಿ ವಿಶ್ವದ ಹಿಂದೂಗಳಲ್ಲಿ ಭಯದ ವಾತಾವರಣ ಉಂಟು ಮಾಡಿದೆ. ಇತ್ತೀಚೆಗೆ ಏನೂ ತಪ್ಪು ಮಾಡದೆ ಹಿಂದೂ ಯುವಕ ದೀಪು ಚಂದ್ರದಾಸ್ ಮತ್ತು ಅಮೃತ್ ಮಂಡಲ್ ರವರನ್ನ ಇಸ್ಲಾಮಿಕ್ ಜಹಾದಿಗಳು ಅತ್ಯಂತ ಕ್ರೂರವಾಗಿ ಸಾಯಿಸಿ ಬೆಂಕಿ ಹಚ್ಚುವ ಮೂಲಕ ವಿಕೃತಿ ಮೆರೆದಿರ್ತಾರೆ. ಈ ಮಾನವ ಸಮಾಜ ತಲೆ ತಗ್ಗಿಸುವ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ತೀವ್ರವಾಗಿ ಖಂಡಿಸುತ್ತದೆ. ವಿಶ್ವದ ನಾಗರಿಕರು ಹಾಗೂ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಬೇಕೆಂದು ವಿನಂತಿಸುತ್ತಿದ್ದೇವೆ. ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಕೂಡಲೇ ಭಾರತದ ಗಡಿಯನ್ನು ತೆರೆಯಬೇಕೆಂದು ಆಗ್ರಹಿಸುತ್ತೇವೆ. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ, ರಾಜ್ಯ ಗೃಹ ಇಲಾಖೆ, ರಾಜ್ಯ ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಅಡಗಿರುವ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಲಸಿಗರನ್ನ ಗಡೀಪಾರು ಮಾಡುವಂತೆ ಒತ್ತಾಯಿಸುತ್ತಿದ್ದೇವೆ. ಇಲ್ಲವಾದಲ್ಲಿ ಹಿಂದೂಗಳ ಅಳಿವುಡುವಿಗೆ ಬಜರಂಗ ದಳ ರಾಜ್ಯದಲ್ಲಿ ನೇರ ಕಾರ್ಯಾಚರಣೆಗೆ ಇಳಿಯುತ್ತದೆ ಎಂಬುದನ್ನ ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇವೆ. ಎಲ್ಲಿ ಮಂಜು ಬಾ ಮೇಡಮ್. ಒಂದು ನಿಮಿಷ ಮೇಡಮ್, ಇದು ಒರಿಜಿನಲ್ ಕೊಡಿ. ಅದ್ರ ಜೊತೆ ನಮ್ಮ ಮನವಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹೇಳಿದ್ದಾಗೆ ಇದರಲ್ಲಿ ನೋಡಿ ಆಂಜನೇಯ ಸ್ವಾಮಿ. ಮತ್ತೆ 1 ನಿಮಿಷ ಇರೋಣ, ಇನ್ನೊಂದಿದೆ. ಪುರಾಣ ಪ್ರಸಿದ್ಧ ಇತಿಹಾಸವುಳ್ಳ ಅರ್ಜುನ ಪ್ರತಿಷ್ಠಾಪಿತ ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಆಧೀನ ಸ್ವತ್ತುಗಳು ಹಾಗೂ ರಥಬೀದಿಗಳನ್ನ ಬದಲಾಯಿಸುವ ಸಂಚಿನ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿಯಪಡಿಸುವುದೇನೆಂದರೆ, ಮುಳಬಾಗಿಲು ಅತ್ಯಂತ ಪುರಾಣ ಕ್ಷೇತ್ರಗಳಿಗೆ ಪ್ರಸಿದ್ಧಿ ಹೊಂದಿರತಕ್ಕಂತ ಕ್ಷೇತ್ರ. ಅಂದ್ರೆ ಇತ್ತೀಚೆಗೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಯುಳ್ಳ ಹಿಂದೂ ಧಾರ್ಮಿಕ ವಿರೋಧಿಗಳು ದೇವಸ್ಥಾನ ಸುತ್ತಲಿನ ಹಾಗೂ ಆಧೀನದ ಜಾಗದ ಹೆಸರುಗಳನ್ನ ಬದಲಾಯಿಸಿ ಹಿಂದೂ ಪರ ಹಾಗೂ ವಿಶ್ವಾದ್ಯಂತ ಇರುವ ಅಸಂಖ್ಯಾತ ಆಂಜನೇಯ ಸ್ವಾಮಿ ದೇವಸ್ಥಾನ ಭಕ್ತರುಗಳ ನಂಬಿಕೆಗಳನ್ನ ಘಾಸಿಗೊಳಿಸಿರುತ್ತದೆ.
ಉದಾಹರಣೆಗೆ ರಥಬೀದಿಯ ರಸ್ತೆಯನ್ನು ಹುಲ್ಲಿನ ಮಾರ್ಕೆಟ್ ಎಂದು, ದೇವಸ್ಥಾನದ ಪಕ್ಕದ ರಸ್ತೆಗೆ ಫಕೀರ್ ಸರ್ಕಲ್ ಎಂದು ಹೆಸರಿಸುವ ಫಲಕವನ್ನು ಅಳವಡಿಸುತ್ತಾರೆ. ಈ ಕೂಡಲೇ ಈ ಹೆಸರುಗಳನ್ನು ತೆಗೆದು ಆಂಜನೇಯ ಸ್ವಾಮಿ ದೇವಸ್ಥಾನ ರಸ್ತೆ ಹಾಗೂ ರಥಬೀದಿ ರಸ್ತೆಗಳ ಫಲಕಗಳನ್ನು ಅಳವಡಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಅಸಂಖ್ಯಾತ ಹಿಂದೂ ಭಾವನೆಗಳಿಗೆ ಸಹಕಾರ ನೀಡಬೇಕಾಗಿ ಕೋರಿಕೊಳ್ಳುತ್ತೇವೆ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ಬದ್ಧರಾಗಿರುತ್ತೇವೆ. ಅದೆಲ್ಲ ಅಲ್ಲೋ ಅವ್ರಿಗೆ ನಾವು ಆರಕ್ಷಕರಿಗೆ ಪೌರಾಯುಕ್ತರಿಗೆಲ್ಲ ಇಲ್ಲಿ ಕೊಡೋದನ್ನ ಇದನ್ನು ದಯವಿಟ್ಟು ಇಲ್ಲಿ ಮುಂಜು ಬಾ. ಅಲ್ಲ ಸಂಯೋಜಕನ ಕರೆಗೆ ಬಾರೋ ಅಣ್ಣ, ಜಾಗ ಬಿಡ್ರಂಗೆ. ಮತ್ತೆ ಇದು ಮೇಡಮ್ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ತೋರಿಸಿದ್ರ ಮೇಡಮ್ ಸರ್ ನೀವು ಬನ್ನಿ, ನಿಮ್ಗೊಂದು ಲೆಟರ್ ಇದೆ ಸರ್. ಇಲ್ಲ ಕೊಡು ಇಲ್ಲ ಸರ್. ಅಧೀನ ಸೃಷ್ಟಿಗಳು ಹಾಗೂ ರಥಬೀದಿ ಹೆಸರುಗಳನ್ನ ಬದಲಾಯಿಸಿರುವ ಬಗ್ಗೆ ಈಗಾಗಲೇ ಬಜರಂಗ ದಳದವರು ನಮಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಶ್ರೀಧರ್ ಕಮಿಷನರ್ ಅವರ ಹತ್ರ ಮಾತಾಡಿದ್ದೀನಿ. ಅನಧಿಕೃತವಾಗಿ ನೀವು ಏನ್ ಬೋರ್ಡ್ಗಳು ಹಾಕಿದ್ದೀರಾ ಅದನ್ನ ಇಮಿಡಿಯೇಟ್ ತೆರವುಗೊಳಿಸಬೇಕು. ಇಲ್ಲೇ ನಮ್ಮ ಪೊಲೀಸ್ ಸಿಬ್ಬಂದಿ ಅವರು ಇದ್ದಾರೆ. ಈಗಾಗಲೇ ಅವ್ರು ರೆವಿನ್ಯೂ ಸ್ಟಾಫ್ ಬರ್ತಾ ಇದ್ದಾರೆ. ಪೊಲೀಸ್ ಅವರು ಇಲ್ಲೇ ಇದ್ದಾರೆ. ಅನಧಿಕೃತವಾಗಿ ಏನ್ ಫಲಕಗಳು ಅಳವಡಿಸಿದಾರೋ ಅದನ್ನ ತೆಗಿಯೋದಕ್ಕೆ ನಾನು ಈಗಲೇ ಸೂಚನೆ ಕೊಟ್ಟಿದ್ದೀನಿ. ಕಮಿಷನರ್ ಹೇಳಿದ್ದೀನಿ, ಈಗ ಬಂದು ಕ್ಲಿಯರ್ ಈಗಾಗಲೇ ಒಂದು 5 ಬಾರಿ ಕೊಟ್ಟಿರ್ತೀವಿ ಮೇಡಮ್ ಅದ್ರ ಬಗ್ಗೆ ಮನವಿ ಪತ್ರ. ಯಾವುದೇ ತರ ನಮ್ಗೆ ನ್ಯಾಯ ಒದಗಿಸಿ ಇಲ್ಲ, ಈ ಬೋರ್ಡ್ಗಳನ್ನ ಈ ಕೂಡಲೇ ತೆರವು ಮಾಡಿಸ್ತೀವಿ. ಕಳಿಸ್ತಾ ಇದಾರೆ ರೆವಿನ್ಯೂ ಸ್ಟಾಫ್ ನ. ಶ್ರೀಧರ್ ಹತ್ರ ಮಾತಾಡಿದ್ದೀನಿ. ನೀವು ಒಂಚೂರು ಕೊಡಿ. ಅಲ್ಲಿ ಕೊಟ್ಬಿಡಿ ಮೇಡಮ್. ಮೇಡಮ್ ಡಿಬೇಟ್ ಮಾಡಿ ಎಲ್ಲ ನೀವು ಇದೇ ಕೊಡ್ತಾ ಇದ್ದೀರಾ. ಬಾಂಗ್ಲಾ ಎಲ್ಲ ಪ್ರತಿನಿಧಿ ಮೇಡಮ್ ಸೈನ್ ಒಂದ್ ನಿಮಿಷ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮುಳಬಾಗಿಲು ಶಾಖೆ ವತಿಯಿಂದ ಇಂದು ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹಾಗೂ ಅಕ್ರಮ ಅಲ್ಪಸಂಖ್ಯಾತ ಬಾಂಗ್ಲಾ ವಲಸಿಗರನ್ನ ಗಡೀಪಾರು ಮಾಡುವಂತೆ ಒತ್ತಾಯಿಸಿ ನನಗಿವತ್ತು ಮನವಿಯನ್ನ ಸಲ್ಲಿಸಿದ್ದಾರೆ. ಇದನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಸರ್ಕಾರಕ್ಕೆ ತಲುಪಿಸ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದೀನಿ. ಬಟ್ ಅವರು ಆಧಾರ್ ಕಾರ್ಡ್ ಇಟ್ಟಿರ್ತಾರೆ ಭಾರತದ, ಆದ್ರೆ ಅವರ ಡೇಟ್ ಆಫ್ ಬರ್ತ್ ಬಾಂಗ್ಲಾದೇಶ. ಇದನ್ನು ಒಂದ್ ಸ್ವಲ್ಪ ಮೇಸ್ತ್ರಿಗಳ ಹತ್ರ ಮತ್ತೆ ಈ ಕೋಳಿ ಫಾರ್ಮ್ಗಳ ಹತ್ರ ಮತ್ತೆ ಇವ್ರ ಹತ್ರ ಅತಿ ಹೆಚ್ಚು ಬಾಂಗ್ಲಾದವ್ರು. ಅಟ್ಲೀಸ್ಟ್ ಅವ್ರನ್ನ ಕರೆದು ಒಂದು ನೀವು ಅದನ್ನು ಸಲಹೆ ಸೂಚನೆ, ಯಾಕಂದ್ರೆ ಅವ್ರು ಯಾರು ಬರ್ತಾರೆ, ಯಾರು ಏನ್ ಮಾಡಿ ಇಲ್ಲಿ ಕ್ರೈಮ್ ಮಾಡಿಬಿಟ್ಟು ಹೋಗ್ತಾರೆ ಗೊತ್ತಿಲ್ಲ. ಅದೊಂದು ಸ್ವಲ್ಪ ಗಮನದಲ್ಲಿ ಇರ್ಲಿ ಮೇಡಮ್. ಅದನ್ನ ಅವ್ರನ್ನ ಕರೆಸಿ ನೀವು ಒಂದು ಅವ್ರಿಗೆ ಜಾಗೃತಿ ಮಾಡಿಸುವಂತದ್ದು, ಆ ವ್ಯಕ್ತಿಯ ಚೆಹರೆ ಫೋಟೋಗಳನ್ನ ಒಂದ್ ಕಡೆ ಫೈಲ್ ಮಾಡುವಂತದ್ದು ಅವರು. ಯಾಕಂದ್ರೆ ಏನು ಮಾಡ್ಬಿಟ್ಟು ಹೋದ್ರು ನಮ್ಗೆ ಮಾಹಿತಿ ಸಿಗಲ್ಲ. ತಮ್ಮಲ್ಲಿ ಏನ ಗಮನಕ್ಕೆ ಬಂದಿದೆಯಾ? ನಾವು ಅದನ್ನ ವಿಚಾರಣೆ ಮಾಡ್ತೀವಿ. ಇವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಮಾಡಿ ಇವ್ರ ಜೊತೆ ಸಮಾಲೋಚನೆ ಮಾಡಿ ನಾವು ಕ್ರಮ ತಗೊಳ್ತೀವಿ. ಕೋಳಿ ಫಾರ್ಮ್ಗಳಲ್ಲಿ ಮತ್ತೆ ಈ ಡಾಬಾಗಳಲ್ಲಿ ಮತ್ತೆ ಈ ಎಂಬ್ರಾಯ್ಡಿಂಗ್ ಮಾಡ್ತಾರೆ ಎಲ್ಲ ಅಂಗಡಿಗಳಲ್ಲಿ ಅವರು ತುಂಬಾ ಅವರೇ. ಆಯ್ತು, ಡೆಫಿನೆಟ್ಲಿ ವಿ ವಿಲ್ ಫೈಂಡ್ ಔಟ್. ಮೇಡಮ್ ಈಗ ರಥಬೀದಿ ವಿಚಾರದಲ್ಲಿ ಏನಾದ್ರು ಆಶ್ವಾಸನೆ ಕೊಟ್ರೆ ಈಗ ರೆವಿನ್ಯೂ ಸ್ಟಾಫ್ ಬರ್ತಾ ಇದ್ದಾರೆ, ಪೊಲೀಸರು ಅಲ್ಲೇ ಇದ್ದಾರೆ. ಈಗ ಬರ್ತಾ ಇದ್ದಾರೆ.